ಮದ್ವೆ ಆತಾನಂತ ಮನ್ಮತ ನೋಡು. ದೊಡವ ದೊಡವ ದಾಸಿ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸಪ್ಪು ರಾಕೆ ನೀ ಮಾಡಿ ತಪ್ಪು. ಏನು ಮಾಡಕತ್ತಾನಲ್ಲ ರಾಕೆ, ಇನ್ನೇನ್ ಮಾಡ್ತಿರ್ತಾನ? ಫೋನ್ ನೋಡ್ಕೊತ ಕುಂತಿರ್ತಾನ. ರಾಕೆ ಏನ್ ಮಾಡಕತ್ತಿ? ಓ ಇನ್ನೇನ್ ಮಾಡ್ತಿ? ಫೋನ್ ಹಿಡ್ಕೊಂಡು ರೀಲ್ಸ್ ನೋಡ್ಕೊತ ಕುಂತಿರ್ತಿ ಹೌದಲ್ಲ? ಲೇ ಸೂಜಿ ಎಟ್ಟು ಹೇಳ್ಬೇಕು ನಿನಗ? ಚಂದಂಗ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಕಲಿ. ಈಗ ಎದಕ್ ಬಂದಿ? ಓ ಮರ್ಯಾದೆ ಬೇರೆ ಕೊಡ್ಬೇಕ ನಿನಗ? ಕೊಟ್ಟ ತಗೋ, ಕೊಡ್ಬೇಕನ್ಸಿದಾಗ ಕೊಡ್ತಾನಂತ. ಏನ್ ಮಾಡಕತ್ತಿದ್ದಿ? ನಾ ಏನಾರ ಮಾಡ್ತಾನೆ ಬಿಡು, ನಿನಗೆ ಎದಕ್ ಬೇಕು? ನಿನಗೇನ್ ಬೇಕಾಗಿತ್ತು ಅದನ್ನ ಹೇಳು. ಏನಿಲ್ಲ, ಸುಮ್ ಕುಂತಿದ್ದಲ್ಲ ಅದಕ್ಕೆ ಕೇಳಿದ್ನಳು. ಮಾಮ ಅದ ನನ್ನ ಮನ್ಯಾಗ? ಅಣ್ಣ ಇಲ್ಲೋ ಮನ್ಯಾಗ. ಯಾಕೆ ಏನ್ ಬೇಕಾಗಿತ್ತು? ಇದನ್ನ ಕೇಳುದಿತ್ತಂದ್ರೆ ಇಲ್ಲಿ ತಗೋ ಅಣ್ಣ ಮನ್ಯಾಗಿಲ್ಲ, ಹೋಗ್ಬೋದು. ಹೌದಾ? ಆಗಲೇ ಇತ್ತಾಗ ಬಂದಂಗಾತಲ್ಲ. ನಾ ನೋಡಿದ್ನಿ ನಮ್ಮ ಮನೆ ಮುಂದಿಂತ. ನೋಡಿ ಇತ್ತಾಗ ಬಂದ ನನೀಗ. ನೀ ನೋಡಿದ್ರ ಇಲ್ಲ ಅಂತ ಹೇಳಕತ್ತಿ. ಸುಳ್ಳು ಹೇಳಕತ್ತೇನು ಮತ್ತೆ ರಾಕೆ? ಯವ್ವ ತಾಯಿ, ನಾ ಯಾಕೆ ಸುಳ್ಳು ಹೇಳಿ? ನಿನಗ್ ಸುಳ್ಳು ಹೇಳಿ ಯಾವ ನರ್ಕಕ್ಕೆ ಹೋಗುದೈತ್ ನಾನು? ಹೋಗು, ನಿನಗೆ ಅಷ್ಟು ಡೌಟ್ ಇದ್ರೆ ಒಳಗೆ ಹೋಗಿ ನೋಡ್ಬೋದು, ಯಾರು ಬೇಡ ಅಂತಾರು. ಹೌದಾ? ಹೋಗ್ಲಿ ಬಿಡು. ಖಾಲಿ ಮನ್ಯಾಗ ಕುಂದಿರ್ತಾನ ನಿನಗತೆ. ಹೊಲಕ್ಕೆ ಏನಾರ ಹೋಗಿರ್ಬೇಕು. ಖಾಲಿ ಮನ್ಯಾಗ ಕುಂದಿರ್ತಿ ಅನ್ನೋ ನೆನಪಾತ್ ನೋಡು ಸೂಜಿ. ಬಾಯಿ ಲೊಟ್ಟ ಕುಂದ್ರ ಬಾ, ನಿನ್ಗೊಂದು ಮಾತು ಹೇಳ್ಬೇಕು. ನಿನ್ ಕೂಟ ಒಟ್ಟು ಮಾತಾಡೋದೈತಿ ಬಾಯ್ಲಿ. ಏನು ನನ್ನ ಕೂಟ ಮಾತಾಡ್ಬೇಕಾ? ಏನಪ್ಪಾ ಅದಂತದು? ಹೇಳ ನೋಡುನು ಹೇಳ. ಇದೊಂಥರ ಏನೋ ಆಶ್ಚರ್ಯ ಇದ್ದಂಗೈತಿ. ನೋಡುನು ಹೇಳ. ಆಶ್ಚರ್ಯ ಏನಿಲ್ಲ, ನೀ ಚಂದಂಗೆ ಕೇಳ್ತಾನಂದ್ರೆ ಹೇಳ್ತಾನ. ಮತ್ತೆ ನಮಗೆ ಏನ್ ಗತಿ ಮಾಡ್ತಾನಂತಂದ್ರೆ ನಾ ಹೇಳುದಿಲ್ಲ ನೋಡು. ಇಲ್ಲ ಹೇಳ. ನೀ ಚಂದಂಗ ಮಾತಾಡಿದೆ ಅಂದ್ರೆ ನಾನು ಚಂದಂಗ ಮಾತಾಡ್ತೇನೆ. ಮತ್ತೆ ನೀನ ಮಂಗ್ಯಾನ ಗತೆ ಮಾಡ್ತಿ. ಮತ್ತೆ ಮಂಗ್ಯಾನ ಕೂಟ ನಾನು ಮತ್ತೆ ಮಂಗ್ಯಾನ ಗತೆನ ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ತಿದ್ದೆ. ಮತ್ತೆ ನೀ ಚಂದಂಗ ಮಾತಾಡಕತ್ತಿಯಲ್ಲ, ನಾನು ಚಂದಂಗ ಮಾತಾಡ್ತೀನಿ. ಹೇಳ ಏನು? ಏನಂದ್ರೆ ನನಗೂ ಎಲ್ಲ ಕಡೆ ಕೆಲಸ ಹುಡುಗಿ ಸಾಕಾಗಿ ಹೋಗೈತಿ. ಎಲ್ಲಿ ಕೆಲಸ ಸಿಗವಲ್ಲು. ಸಿಕ್ಕಿದ್ದು ಕೆಲಸ ಮಾಡಕ ನನಗೆ ಮನಸ್ಸಿಲ್ಲ. ಅದಕ್ಕೆ ಖಾಲಿ ಕುಂದ್ರೋದಕ್ಕಿಂತ ನಾನು ಒಂದು ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿ ರೀಲ್ಸ್ ಅದು ಮಾಡ್ಬೇಕಂತ ಮಾಡೀನಿ. ಹೆಂಗಂತಿ ಸೂಜಿ? ನೀ ಹೂ ಅಂದ್ರೆ ಇಬ್ರು ಕೂಡಿ ಮಾಡೋಣ ಅಂತ. ಹೆಂಗಂತಿ? ಏನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀಯಾ? ಅದ್ರ ಕೂಟ ಮತ್ತೆ ರೀಲ್ಸ್ ಬೇರೆ ಮಾಡ್ತಿ? ಅಬ್ಬಾ ಮಕ ನೋಡ್ಕೊಂಡಿದ್ದೆ ರೀಲ್ಸ್ ಮಾಡ್ತಾನಂತ. ಇದನ್ನೆಲ್ಲ ಬಿಡು, ಸಿಕ್ಕಿದ ಕೆಲಸ ಮಾಡಕ್ ಹೋಗು, ಪಗಾರ ಬರ್ತೈತಿ ತಿಂಗಳ. ಲೇ ಮಾಡೋರ್ಗೊಂದಿಟ್ಟ ಎಂಕರೇಜ್ ಮಾಡೋದು ಕಲಿ. ಸಾಧ್ಯ ಆದ್ರೆ ಸಪೋರ್ಟ್ ಮಾಡು. ನಗತಾಳ. ಹೋಗೋಗ, ನಿನ್ನ ಕರೆದು ಕುಂದರ್ಸ್ಕೊಂಡ ನಿನ್ ಕೂಟ ಮಾತಾಡಕತ್ತನಲ್ಲ, ನನಗ್ ಬುದ್ಧಿಲ್ಲ. ಎದ್ದು ಹೋಗ್. ಹೋಗಿ ಬಿಡು, ಸಿಟ್ಟು ಮಾಡ್ಕೋಬೇಡ. ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ವಿಚಾರ ಮಾಡಕತ್ತೇನು ಇದ್ರಾಗೇನ ಒಳ್ಳೇದೈತೆ ಅಂತ ಹೇಳಿ ಹೇಳ್ತೀನಿ ಕೇಳಿಲ್ಲ. ಮೊದ್ಲೇ ಕೆಲಸ ಇಲ್ದ ಮನ್ಯಾಗ ಖಾಲಿ ಕುಂತೀಯಾ ಹೌದಾ? ಅದ್ರಾಗ ನೀನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದಂದ್ರೆ ಯಾರ ನೀನು ವಿಡಿಯೋ ನೋಡಿದವ್ರ ಹೆಣ್ಣು ಕೊಡ್ತಾರಂತ ಹೇಳಿದ್ಯಾ? ಕೊಡುದಿಲ್ಲ. ಒಂದ್ ವೇಳೆ ಕೊಟ್ಟಾರಂತ ಇಟ್ಕೋ, ಆ ಮದ್ವೆ ಆಗೋ ಹುಡುಗಿ ನೀನು ರೀಲ್ಸ್ ನೋಡಿದ್ನಂದ್ರ ಮದ್ವೆ ಅಕ್ಕಾಳಂತ ಹೇಳಿದ್ಯಾ? ಆಗುದಿಲ್ಲ. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡಿ ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ಇನ್ನಿದ್ರ ಮೇಲೆ ನಿನಗ್ ಬಿಟ್ಟಿದ್ದು. ನಾನು ನನಗೆ ತಿಳಿದ ಮಟ್ಟಿಗೆ ವಿಚಾರ ಮಾಡಿ ನಮ್ಮ ರಾಕೇಶಾಗ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ನಾ ತ್ರಾಸ್ ತಗೊಂಡು ವಿಚಾರ ಮಾಡಿ ನಿನಗೆ ಹೇಳಿನಿ. ಇಷ್ಟಾದ್ರೂ ನೀನು ಇಲ್ಲ ನಾ ಮಾಡವಂದ್ರ ಮಾಡು, ಯಾರು ಬೇಡ ಅಂತಾರು. ಮುಂದೆ ಮದ್ವೆ ಆಗೋದು ಬಿಡುದು ನಿನಗ ಬಿಟ್ಟಿದ್ದೆ. ಅಲ್ಲ ಇದೇನು ಹಿಂಗಂತಿ? ನಾನು ನೋಡಕ್ ಚಂದಿಲ್ಲನು? ರಗುಡು ಚಂದ ಅದನ್ನ ತಗೋ. ಅಷ್ಟಕ್ಕೂ ನನಗೆ ಯಾರೋ ಯಾಕೆ ಹೆಣ್ಣು ಕೊಡಬೇಕು? ನಾ ಪೂಜಾನ್ ಲವ್ ಮಾಡಕತ್ತಿಲ್ಲನು? ಯಾಕೆ ನಾ ಮದ್ವೆ ಹಾಕೋನು? ವಾ ಮದ್ವೆ ಆತಾನಂತ ಮನ್ಮತ ನೋಡು. ನೀ ಲವ್ ಮಾಡ್ಬಿಟ್ರ ಆತನು? ಆಕಿಗೆ ನೀ ಇಷ್ಟ ಆಗ್ಬೇಕಲ್ಲ. ನೀ ಅಂದ್ರೆ ಇಷ್ಟನೇ ಇಲ್ಲ ಆಕಿಗೆ, ಗೊತ್ತೇನು? ನಿನಗೂ ಗೊತ್ತೈತೆ. ಆದ್ರೂ ಆಕಿ ಹಿಂದೆ ನಾಯಿಗತೆ ಬಿದ್ದ್ಯಾಕ್ ಸಾಯ್ತಿ? ತನ್ನಗ ನೀನ್ ಪಾಡಿಗಿರೋದು ಕಲಿ. ಅದ ಬಿಟ್ಟು ಹಿಂದಿಯಿಂದ ನಾಯಿಗತೆ ಸುತ್ತಾನ. ನಾಳೆ ಏನಾರ ಮನ್ಯಾಗ ಗೊತ್ತಾತಂದ್ರೆ ಏನಿಲ್ಲ ನೋಡ್ ಮತ್. ಇಲ್ಲ ನೀನು ತಪ್ಪು ತಿಳ್ಕೊಂಡಿ. ಮತ್ತೆ ಫ್ರೆಂಡ್ ಅಂತ ಎಂತ ಫ್ರೆಂಡ ಏನ? ನಾ ಅಂದ್ರೆ ಆಕಿಗೆ ಭಾಳ ಇಷ್ಟ ಅದನ್ನ. ಆದ್ರೆ ಹೇಳುವಳಕಿ ಗೊತ್ತನು? ಓ ನೀನ ವಿಚಾರ ಮಾಡ್ಬಿಟ್ಟೆನು? ಬಾ 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 ರಾಕ್ಯ, ಜೀವನದಾಗ ವಿಚಾರ ಮಾಡ್ಬೇಕು ಒಳ್ಳೊಳ್ಳೇದ. ಆದ್ರೆ ಇಂಥ ಕೆಟ್ಟ ವಿಚಾರ ಮಾಡಬಾರ್ದು ನೋಡು. ನಿನಕಿನ ಸಣ್ಣಕ್ಕಾದ್ರೂ ನಾನು ನಿನಗೆ ಇದೊಂದು ಮಾತು ಹೇಳ್ತೀನಿ, ತಿಳ್ಕೊಂಬಿಡ್ ನೀನು. ಹಂಗಂತೀಯ? ಇಲ್ಲ ನಾನು ಅಬ್ಸರ್ವ್ ಮಾಡಿನಲ್ಲ. ನಾನು ಅಂದ್ರೆ ಆಕಿಗೆ ಇಷ್ಟ ಅದನ್ನ ನನಗೆ ಗೊತ್ತೈತಿ. ಇಲ್ಲ ನೀನ ತಪ್ಪಾಗಿ ತಿಳ್ಕೊಂಡಿ. ಹೌದಪ್ಪ, ನಾನು ತಪ್ಪಾಗಿ ತಿಳ್ಕೊಂಡೇನೆ. ನೀನ ಬಾಳ ಸರಿಯಾಗಿ ತಿಳ್ಕೊಂಡ್ಬಿಟ್ಟಿ ನೋಡು. ಹಿಂಗೆ ತಿಳ್ಕೊಂಡ್ಬಿಟ್ರೆ ಜೀವನ ಉದ್ದಾರ. ಕೆಲವೊಂದ್ ಸಾರಿ ನನಗತೆ ತಪ್ಪಾಗಿ ತಿಳ್ಕೊಬೇಕಾಕತಿ. ವಿಚಾರ ಮಾಡು. ಇಲ್ಲ ನಾನು ಹಿಂಗ ಸರಿಯಾಗಿ ತಿಳ್ಕೊಂಡು ಹೋಗ್ತೇನಂತಂದ್ರೆ ಜೀವನ ಹಾಳಾಗಿ ಹೋಗ್ತೈತೆ ನೋಡು. ಹುಡುಗಿಯಿಂದ ಬಿದ್ದು ಏನಾರ ಮಾಡ್ಕೊಂಡು ಸಾಯ್, ನನಗೆ ಎದಕ್ ಬೇಕು? ಹೌದಾ? ಇಲ್ಲ ಹಂಗೆಲ್ಲ ಆಗುದಿಲ್ಲ ತಗೋ. ನಾ ಪೂಜಾನ್ ಭಾಳ ಪ್ರೀತಿ ಮಾಡಕತ್ತನ ಗೊತ್ತನ. ಆಕಿನೂ ಅಷ್ಟ ನನ್ನ ಪ್ರೀತಿ ಮಾಡಕತ್ತಾಳ. ಆದ್ರೆ ಹೇಳಿಲ್ಲ. ಅಲ್ಲ ಸೂಜಿ, ನಾ ಏನಾರ ತಪ್ಪು ಮಾಡಿದ್ನ? ಅಯ್ಯೋ ದೇವ್ರೆ, ಕೇಳ್ತಿಯಲ್ಲ. ನಾ ಗಳಿಸಿಟ್ಟು ಅದನ್ನ ಹೇಳಕತ್ತಾನ. ನಿನಗೆ ಅರ್ಥ ಆಗುದಿಲ್ಲ ಕಾಂತ. ತಡಿ, ನಿನಗ ಬೇರೆ ರೀತಿ ಒಳಗೆ ಹೇಳ್ಬೇಕು. ದೊಡವ ದಾಸಿ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸಪ್ಪು ರಾಕೆ ನೀ ಮಾಡಿ ತಪ್ಪು. ಹೆಂಗ ರಾಕೆ? ಈಗ ಅರ್ಥ ಆತನ? ನಮ್ಗೆ ಇಲ್ಲಿ ಸ್ಟೈಲ್ ಹೇಳೋಣ. ನೀ ಇಷ್ಟು ಹೇಳಾಕತ್ತಿ ಅಂದ್ರೆ ವಿಚಾರ ಮಾಡ್ಬೇಕಾಗಿದ್ದ. ಹೆಂಗಾರ ಮಾಡಿ ಒಪ್ಪಿಸ್ಬೇಕು. ನಮ್ಮಪ್ಪ ಯಾಕೆ ಗಾಡಿ ಕೈಯಾಗಿ ಹಿಡ್ಕೊಂಡು ದುಡ್ಕೊಂಬರಾಕತ್ತಾನಲ್ಲ? ಏನಾತಪ್ಪ ಗಾಡಿಗೆ? ಪಾಪ ನಮ್ಮಪ್ಪ ಒಂದು ಯಾವಾಗ ನೋಡಿದ್ರು ಅದ್ರ ಜೊತೆ ಗುದ್ದಾಡುದ ಹಿಡ್ಕೊ ಇಲ್ಲಿ ಸೂಜಿ ಒಟ್ಟ ಫೋನ. ಯಪ್ಪ
ಸುಮ್ಕ ತಗೊಂಡು ಹಾದ್ನಿ ಇದನ್ನ ಗಾಡಿ ತನ್ನಗ ನಡ್ಕೋತಾರ ಹೋಗ್ಲಿಲ್ಲ ನಾನು. ಯಾಕಪ್ಪ ಏನಾತ್ ಮತ್ತೆ ಗಾಡಿಗೆ ದುಡ್ಕೊಂಬರಾಕತ್ತಿಯಲ್ಲ ತತಾ ಇಲ್ಲಿ ಇತ್ತಾಗ ಹಚ್ತಂತ. ಇರ್ಲಿ ಬಿಡಪ್ಪ ಇಲ್ಲೇ ಹಚ್ತಾನ. ಸರಿ ತಗ ಬಾ ಬಾಯ್ ತಗ. ಏನಾತಪ್ಪ ಮತ್ತೆ ಬಂದ್ ಬಿತ್ತನು ಅದಕ್ಕ ಒಂದ ಹೊಸಾದ್ ತಗೊಂಡ್ರ ತಗೊಳಂಗಿಲ್ಲ. ನೋಡಿ ಇಷ್ಟ ಆತಿ ದುಡ್ಕೊಂಡ್ ಅಡ್ಡಾಡ್ತಿ ತ್ರಾಸ. ಸುಮ್ಕ ಒಂದ ಹೊಸಾದ ಗಾಡಿ ತಗೊಂಡ್ಬಿಡಪ್ಪ. ಎಷ್ಟು ವರ್ಷ ಆತ್ ನೋಡಿದ್ ಗಾಡಿ ಇದ್ದ. ತಗೋಬೇಕಪ್ಪ. ನೋಡಿ ಇಷ್ಟ ಆತಿ ದುಡ್ಕೊಂಡ್ ಅಡ್ಡಾಡ್ದಾಗೈತಿ. ಒಟ್ಟು ಚಾಲೋ ಮಾಡಿ ಮುಂದಕ್ಕೆ ಹೋಗ್ನು ಬಂದ್ಬಿಡ್ತತಿ. ಮತ್ತ ಚಾಲೋ ಮಾಡಿ ಮತ್ತೊಟ್ಟು ಮುಂದಕ್ಕೆ ಹೋಗ್ನು ಮತ್ತ ಬಂದ್ಬಿಡ್ತತಿ. ಇಷ್ಟ ಆತಿ ದುಡ್ಕೊಂಡ್ ಅಡ್ಡಾಡ್ದಾಗೈತಿ. ಬಾದ ಅದಂಗೆ ಕಾಣ್ತೈತಿ. ತಗೋಬೇಕು ಒಂದು ಹೊಸ ಗಾಡಿ ತಗೋಬೇಕಾಗೈತಿ. ಅದಕ್ಕೆ ಮೊನ್ನೆ ದೀಪಾವಳಿಗೆ ತಗೊಂಡಿದ್ರು ತಗೊಂಡ ಹೋಗಿತ್ತಪ್ಪ. ನೀನ ಬ್ಯಾಡ ಅಂದಿ ನೋಡು. ನಾನು ಎಲ್ಲಿ ಹೊಸ ತಗೋದ್ಬಿಡು ಇದ್ರ ಮೇಲೆ ನಡೆಸಿದ್ರ ಆತಂತ ಹೇಳಿ ನಾ ಹಿಂಗೆ ತಿಳಿದಿದ್ನಿ. ಕರೆ ಇದು ನಡಿಯೋಂಗ್ ಕಾಣೋದಿಲ್ಲ. ತಗೋಬೇಕಪ್ಪ ಒಂದು. ಎಲ್ಲಿಲ್ಲವ ಹೊಲಕ್ಕೆ ಹೋಗ್ಬೇಕಂತ ಹೊಂಟಿದ್ನಿ. ಇದು ನಡು ದಾರ್ಯಾಗ ಬಂದು ಬಿಡುತ್ತಲೆ ಹೊಳ್ಳಿ ಮನೆಗೆ ಬಂದು ನೋಡಿ ದುಡ್ಕೊಂಡು. ಈ ಬಿಸ್ಲಾಗ ಗಾಡಿ ದುಡ್ಕೊಂಡ್ ಬರುತ್ತಲೆ ಸಾಕಾಗಿ ಹೋತು. ಅದಕ್ಕೆ ವಿಚಾರ ಮಾಡಬೇಡ ಮಾವ ಬಾಳ ಒಂದು ಹೊಸ ಗಾಡಿ ತಗೊಂಡ್ಬಿಡು. ಯಾಕೆ ವಿಚಾರ ಮಾಡ್ತಿ? ನೀರು ತಂದು ಕೊಡ್ಲಿ ಇನ್ನು ಕುಡಿಯಾಕ? ತಗೊಂಬರೋಗ ಒಂದ್ಸರಿಗೆ ಕುಡಿತೀನಿ. ನೀರು ಸಿಗೈತೆ ನೋಡು. ರಾಕೆ ಹಿಡಿ ತಗೋ ಫೋನ್. ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಎಲ್ಲ ಆರಾಮದೀವಿ ನೋಡ್ರಿ. ಯಾರೆಲ್ಲ ನಮ್ಮ ವಿಡಿಯೋ ಹೊಸದಾಗಿ ನೋಡಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ. ಮತ್ತು ಹಂಗೆ ಈಗಾಗಲೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಲ್ಲ ಅವ್ರಿಗೆಲ್ಲ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ರೀ. ಖುಷಿ ಆಗ್ತೈತಿ. ಹಿಂಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ರೀ. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಹೆಂಗೆ ಅನ್ನಿಸ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಬಾತಿ ನಾಷ್ಟ ಊಟ ಅದು ಆತನು? ಬಾತಿ ತಬಾ ಕುಂದ್ರ ಬಾ. ಬಂದನಪ್ಪ. ನಾಷ್ಟ ಆತ್ ನೋಡಿದೆ. ಇದೇ ನಾಷ್ಟ ಮಾಡಿತ್ತೆ ಬಂದ್ ನೋಡು. ನಿಮ್ದು ನಾಷ್ಟ ಎಲ್ಲ ನಾಷ್ಟ ಆತನ? ನಾಷ್ಟ ಆಗೈತವ ನಮ್ದು. ಬಾಯ್ ತಗ ತಂಗಿ. ತಗೋ ಮಾವ. ಏ ಸೂಜಿ ನಿಮ್ಮ ಅತ್ತೆ ಏನ್ ಮಾಡಕತ್ತಾಳ? ಅದಾಳ ಒಳಗ? ಅತ್ತೆ ನಂಗೆ ಗೊತ್ತಿಲ್ಲ. ನಾನು ಈಗ ಬಂದಿಲ್ಲ ಕುಂತಿದ್ನಿ. ಈಗ ಹೋಗಿದ್ದಲ್ಲ ಒಳಗ ನೀರ್ ತರಕ. ಏನಿನ ಕಬರ್ಗೇಡಿ ಒಳಗ ಅದಾಳ ಇಲ್ಲ? ಅಯ್ಯ ಹೌದಲ್ಲ. ಹ್ಞೂ ಅವ ಅದಾಳ ನೋಡ ಅತ್ತೆ ಒಳಗ ರೊಟ್ಟಿ ಮಾಡಕತ್ತಾಳ. ಹಿಂಗ ನೋಡತ್ತಿ ಈಕಿ ಒಟ್ಟ ಬುದ್ಧಿಲ್ಲ. ಏನಾರ ಹೇಳಿದ್ರ ತಾನ ಶಾನೆ ಅನ್ನೋರ್ ಗತೆ ಮಾಡ್ತಾಳ. ಹೌದು ನೀ ಬಾಳ ಶಾನೆ ಅದ್ಯಪ್ಪ. ನನಗೆ ಗೊತ್ತಿಲ್ಲ ನಿನ್ನ ಆಟ. ಏ ಬಿಡ್ರಿ ಅನ್ನೋದನ್ನ. ನಿನಗೆ ಆಕೆ ಅನ್ನೋದು ಆಕಿಗೆ ನೀ ಅನ್ನೋದು. ಜಗಳ ಚಾಲು ಮಾಡ್ಬೇಡ್ರಿ. ತನಗ ಕುಂದ್ರಿ ಒಟ್ಟು. ಎನ್ನ ನೀರು ಕುಡಿತೆ ನೀನ ಸ ಚರ್ಗಿ ಒಳಗೋಯ್ಲ? ಸಾಕವ ತಗೋ ಚರ್ಗಿ ಒಳಗೋಯ್. ಸುಜಾತ ನಿಮ್ಮ ಅತ್ತಿ ರೊಟ್ಟಿ ಮಾಡಕತ್ತಾಳನು? ಹ್ಞೂ ಮಾವ ಅತ್ತಿ ರೊಟ್ಟಿ ಮಾಡಕತ್ತಾಳ. ತಿಂತೇನು? ಬೇಡವ ಬೇಡ. ಇದ ನಾಷ್ಟ ಮಾಡಿ ಹೋಗಿದ್ನಿ. ರೊಟ್ಟಿ ಮಾಡ್ಬೇಡ ಅಂತ ಹೇಳಿದ್ ನೋಡು. ಆರಾಮಿಲ್ಲ ರೊಟ್ಟಿ ಮಾಡ್ಕೊತ ಕುಂತಾಳನು? ಹ್ಞೂ ಮಾಡಕತ್ತಾಳ. ಅವ ಹಾದ್ಲಲ್ಲ ಅವ ಮಾಡ್ತಿರ್ಬೇಕು. ತಗೋ ಮಾವ. ಆತ್ ತಗೋ ಮಾಡ್ಲಿ. ಚಲೋ ಆತು. ರಾಕೆ ನಂಗೊಂದಿದ್ದು ವಿಷಯ ನೆನಪಾತ ಕೇಳ. ಕೇಳಲ್ಲ. ಅದಕ್ಕೇನಂತ? ಏನ್ ನೆನಪಾತು? ಏನಿಲ್ಲ. ಅದು ಈ ಫೋನ್ ತಗೊಳಕಿನ ಮೊದಲ ನಿನ್ನ ಕಡೆ ಒಂದು ಫೋನ್ ಇತ್ತಲ್ಲ ಅದನ್ನ ಏನ್ ಮಾಡಿದಿ? ಅದ ಇರ್ಬೇಕಲ್ಲೇ ಒಳಗ. ಅದು ಬಂದ್ ಬಿದ್ದೈತಿ. ಡಿಸ್ಪ್ಲೇ ಏನಾರ ಹೋಗೈತಿ ಏನ. ಡಿಸ್ಪ್ಲೇ ಹೋದಂಗ ಕಾಣ್ತೈತಿ ಅದ್ರದ್ದು. ಯಾಕ? ಏನಿಲ್ಲ. ಅದು ಆ ಫೋನ್ ಐತಲ್ಲ ನಂಗೆ ಕೊಡ್ತೀಯಾ? ನಿನಗೆ ಯಾಕೆ ಬೇಕು ಫೋನು? ಅದು ನನ್ನ ಫೋನ್ ನಾನು ಇನ್ನೂ ಕೊಡುದಿಲ್ಲ ಬಿಡು. ಇಲ್ಲ ಕೊಡುದಿಲ್ಲ. ಅಷ್ಟಕ್ಕೂ ಅದ ಡಿಸ್ಪ್ಲೇ ಹೋಗೈತಿ. ಅದನ್ನ ರಿಪೇರಿ ಮಾಡಿಸ್ಬೇಕಂದ್ರೆ ಕಂಡಾಪಟ್ಟಿ ರೊಕ್ಕ ಬೇಕೀಗ. ಗೊತ್ತನು? ಯಾಕ ನಂಗೆ ಕೊಡಂಗಿಲ್ಲ? ಕೊಡು. ಅದನ್ನೀಗ ಯೂಸ್ ಮಾಡಕತ್ತೇನು? ಖಾಲಿ ಬಿದ್ದೈತಲ್ಲಿ. ಬಿಡುಕಿನ ನಾನು ಯೂಸ್ ಮಾಡ್ಕೋತನು. ಅಷ್ಟಕ್ಕೂ ಅದಕ್ಕೆ ಕಂಡಾಪಟ್ಟಿ ರೊಕ್ಕ ಅಂತಂದ್ರೆ ಎಷ್ಟು ಬೇಕಾಕೈತಿ? ಅದು ರಿಪೇರಿ ಆಗ್ಬೇಕಂದ್ರೆ ಈಗ ಇಲ್ಲಂದ್ರು 2-2.5-3 ಸಾವಿರ ರೂಪಾಯಿ ಬೇಕಾಕತಿ. ಅದನ್ನ ಕೊಟ್ಟು ರಿಪೇರಿ ಮಾಡಿಸಿದ್ರು ಅದು ಚೆನ್ನಾಗಿ ವರ್ಕ್ ಆಗುದಿಲ್ಲ. ಅದಕ್ಕೆ ಅಲ್ಲನ ಮತ್ತೆ ನಾ ಆ ಫೋನ್ ಬಿಟ್ಟು ಈ ಹೊಸ ಫೋನ್ ತಗೊಂಡಿದ್ದು. ಇನ್ನು 3,000ವರೆಗೂ ಬೇಕಾಕತ್ಯಾ? ಚೆನ್ನಾಗಿ ವರ್ಕ್ ಆಗಂಗಿಲ್ಲ ಅಂತಂದ್ರೆ ಏನಾಕೈತಿ? ಯೂಟ್ಯೂಬ್ ನೋಡಾಕ ರೀಲ್ಸ್ ನೋಡಾಕ ಫೋನ್ ಹತ್ತಾಕ ಅದು ಬರಂಗಿಲ್ಲನು? ಡಿಸ್ಪ್ಲೇ ಹಾಕಿಸಿ ರಿಪೇರಿ ಮಾಡಿಸಿದ್ರೆ ಬರ್ತೈತಿ. ಆದ್ರೆ ಚೆನ್ನಾಗಿ ವರ್ಕ್ ಆಗುದಿಲ್ಲ. ಅದು ಸ್ಟ್ರಕ್ ಆಕತಿ. ಇಲ್ಲ ತನ್ನಿಂದ ತಾನ ಬಂದ್ ಬಿದ್ದು ಸ್ವಿಚ್ ಆಫ್ ಆಗಿಬಿಡ್ತೈತಿ. ಹಿಂಗಾಗಿ ನಾನು ರೊಕ್ಕ ಕೊಟ್ಟು ರಿಪೇರಿ ಮಾಡ್ಸಕ್ ಹೋಗಿಲ್ಲ. ಅಷ್ಟಕ್ಕೂ ನನ್ನ ಫೋನ್ ನಿನ್ನ ಕೊಡುದಿಲ್ಲ ಬಿಡು. ನಾ ಯಾಕೆ ನನ್ನ ಫೋನ್ ನಿನ್ನ ಕೊಡ್ಬೇಕು? ಅದು ಅಲ್ಲೇ ಬೀಳಿ. ಕರೆ ನನ್ನ ಫೋನ್ ನಿನಗಂತೂ ಕೊಡುದಿಲ್ಲ ನಾನು. ಹೌದಾ? ನಡೀತೈತಿ ತಗೋ. ಅದ ಹೊಳಮಳ ಸ್ವಿಚ್ ಆಫ್ ಆದ್ರೆ ನಾ ಹೊಳಮಳ ಸ್ವಿಚ್ ಆಫ್ ತೆಗಿತನು. ಕೊಡು. ನಾ ರಿಪೇರಿ ಮಾಡಿಸಿ ಉಪಯೋಗ ಮಾಡ್ಕೊಂಡು ಪುಣ್ಯ ಆತೈತಿ ನಿನಗ. ಅಲ್ಲೇ ಬಿದ್ರೆ ಹಾಳಾಗಿ ಹೋಗುದಿಲ್ಲ. ತೀರಾ ಮಾಡಬಾರ್ದು. ಕೊಡು. ಹಂಗ ನಾಯಿಗತೆ ಯಾಕೆ ಮಾಡ್ತಿ? ನನ್ನ ಪಾಪ ಹತ್ತಿದ್ರು ಪರವಾಗಿಲ್ಲ. ನನ್ನ ಫೋನ್ ನಿನಗಂತೂ ಕೊಡುದಿಲ್ಲ ನಾನು. ಕೊಡ ರಾಕೆ. ಹಂಗ ಮಾಡಬಾರ್ದು. ಹುಚ್ಚು ನಾಯಿಗತೆ ಕೊಡು. ನೀಗೇನಾರ ಕೊಡ್ಲಿಕ್ಕಂತಂದ್ರೆ ನಿನ್ ಮ್ಯಾಟ್ರ್ ಎಲ್ಲ ಮನ್ಯಾಗ ಹೇಳ್ಬಿಡ್ತಾನ ನೋಡು. ನಾನು ಹೇಳೇನು? ಅಯ್ಯೋ ದೇವ್ರು ಇದೇನು ಹಿಂಗಂತಿ? ಬೇಡ ಸೂಜಿ, ಪ್ಲೀಸ್ ಹೇಳ್ಬೇಡ ಸೂಜಿ. ನಿನ್ನ ಕೈ ಮುಗಿತನ. ನಿನಗೆ ಫೋನ್ ಹೋದಲ್ಲ ನಾ ಕೊಡ್ತಾನಂತ. ನೀವು ವಿಚಾರ ಮಾಡಬೇಡ. ಆದ್ರೆ ನನ್ನ ಮ್ಯಾಟ್ರ್ ಮಾತ್ರ ಮನೆಗೆ ಹೇಳ್ಬೇಡ. ಪ್ಲೀಸ್ ನಿನ್ನ ಕೈ ಮುಗಿತನ. ಹಿಂಗಂತ ನಾನು ತಿಳ್ಕೊಂಡೇನ? ಹೋಗ್ ಹೇಳೋಗು. ನೀ ಹೇಳಿದಷ್ಟೇ ನನಗೆ ಚಲೋ. ಇವತ್ತಲ್ಲ ಯಾವತ್ತೋ ಒಂದಿನ ನಾನು ಹೇಳ್ಬೇಕಾ ಮನ್ಯಾಗ? ನನಗೂ ಹೇಳಾಕ ಧೈರ್ಯ ಸಾಲೋದಿಲ್ಲ. ನೀನ ಹೇಳ್ಬಿಟ್ಟೆ ಅಂದ್ರೆ ಇನ್ನ ಚಲೋ. ಹೋಗು ಹೇಳೋಗು. ಇದೇನು ಹಿಂಗಂತಾನಲ್ಲ. ಆಟೋಗ ನಾಚಿಕೆ ಚರ್ಮನ ಇಲ್ಲ. ಹೆಂಗಾರ ಸಮಾಧಾನದಿಂದ ಮಾತಾಡಿ ಫೋನ್ ಇಸ್ಕೋಬೇಕು. ರಾಕೆ ಕೊಡು. ಹಂಗ ಮಾಡಬಾರ್ದು. ನಾ ರಿಪೇರಿ ಮಾಡಿಸ್ಕೊತಾನೆ. ಅದು ಭಾಳ ಚಲೋ ಆತಂದ್ರೆ ಬೇಕಾದ್ರೆ ನಿನಗ ಕೊಡ್ತಾನೆ. ಅದು ಹಂಗ ಅಟ್ರ ಮಟ್ಟಿಗೆ ಏನು ಚಲೋ ಆಗಿಲ್ಲ ಅಂದ್ರೆ ಅಟ್ಟ ಇಟ್ಕೋತಾನೆ. ನಾನು ಬೇರೆ ರಾಕೆನೋ ನೀ ಮತ್ತೆ ಮಗಳಲ್ಲನು. ಹಂಗ ಮಾಡ
ಚಲೋ ರಿಪೇರಿ ಆದ್ರೆ ನನಗೆ ಕೊಡ್ತಾಳಂತೆ ಅದು ಈ ಜಲಮ್ ಸಾಕಾಗೋದಿಲ್ಲ ಆದ್ರೂ ಹೆಂಗಾರ ಹೊಸ ರೊಕ್ಕಾರ ಇಸ್ಕೊಳ್ಬೇಕೀಕೆ ಕಡೆ ರಾಕೆ ಏನು ವಿಚಾರ ಮಾಡಕತ್ತಿ ಕೊಡ್ತೀಯಾ ಕೊಡು ಹಂಗ ವಿಚಾರ ಮಾಡಬಾರ್ದ ಮಾವನ ಮಗಳು ಮರಗಿಸಿದ್ರ ಪಾಪ ಆತೈತಿ ಪಾಪ ನಾಳೆ ಮದುವೆ ಆಗುವಾಗ ಹೆಣ್ಣ ಸಿಗುದಿಲ್ಲ ನೋಡು ಹಂಗಾಕತಿ ಅದಕ್ಕೆ ನನಗ ನಾ ಏನ್ ಬೇಡ್ತಾನಲ್ಲ ಅದನ್ನ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ಪಟ ಪಟ ತೆಗೆದು ಕೊಟ್ಟು ನನ್ನ ಖುಷಿಯಿಂದ ನೋಡ್ಕೊ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಿಯಲ್ಲ ಅಷ್ಟು ಚಲೋ ಹುಡುಗಿ ಸಿಗ್ತಾಳ ನಿನಗ ಅಷ್ಟು ಚಂದ ಹುಡುಗಿ ಸಿಗ್ತಾಳ ಹೌದಾ ನಿನ್ನ ಖುಷಿಯಾಗಿ ನೋಡ್ಕೊಂಡ್ರೆ ನನಗೆ ಪುಣ್ಯ ಹತ್ತಿ ನಾ ಇಷ್ಟಪಟ್ಟು ಹುಡುಗಿ ನನಗೆ ಸಿಗ್ತಾಳ ಕಾಣ್ತೈತಿ ಆತಗೋ ನಿನಗೆ ಫೋನ್ ಬೇಕು ಅಟ್ಟ ಹೌದಲ್ಲ ಆತಗೋ ನಾನು ರಿಪೇರಿ ಮಾಡ್ಸ್ಕೊಂಬಂದು ಕೊಡ್ತೇನೆ ನೀ ಖುಷಿಯಾಗಿರ್ಬೇಕು ಅಟ್ಟ ನನಗೆ ನೀ ಖುಷಿಯಾಗಿದ್ದು ನನಗೆ ಪುಣ್ಯ ಹತ್ತಿ ನಾ ಇಷ್ಟಪಟ್ಟ ಹುಡುಗಿ ನನಗೆ ಸಿಕ್ಕ್ರ ಅಟ್ಟ ಸಾಕು ನನಗೆ ಅದಕ್ಕೆ ನಾನು ರಿಪೇರಿ ಮಾಡ್ಸ್ಕೊಂಬಂದು ಕೊಡ್ತೇನೆ ನೀ ಏನು ವಿಚಾರ ಮಾಡಬೇಡ ನೀ ಖುಷಿಯಾಗಿರು ಹೌದಾ ನೀ ರಿಪೇರಿ ಮಾಡಿಸ್ಕೊಂಬಂದು ಕೊಡ್ತೀಯಾ ಆತ ನೀ ರಿಪೇರಿ ಮಾಡಿಸ್ಕೊಂಬಂದ ಕೊಡ್ತೇನಂದ್ರೆ ಇನ್ನ ಖುಷಿ ಇಟ್ಟು ಕಾಳಜಿ ಮಾಡಿ ಇಟ್ಟು ಖುಷಿಯಿಂದ ನೋಡ್ಕೊಂಡೆ ಅಂದ್ರೆ ಇನ್ನ ಹೆಚ್ಚಿಗೆ ಪುಣ್ಯ ಆಗ್ತೈತಿ ನಿನಗೆ ಗೊತ್ತೇನು ದೌಡ್ ರಿಪೇರಿ ಮಾಡಿಸ್ಕೊಂಬಂದು ಕೊಡು ಯಾವಾಗ ರಿಪೇರಿ ಮಾಡಿಸ್ಕೊಂಬಂದು ಕೊಡ್ತಿ ಮಾಡಿಸ್ಕೊಡ್ತೀನಪ್ಪ ಅದಕ್ಕೇನಂತ ನೀ ಯಾವಾಗ 4-5 ಸಾವಿರ ರೂಪಾಯಿ ಕೊಡ್ತೀನಿ ನೋಡು ಅವಾಗ ಮಾಡಿಸ್ಕೊಂಬಂದು ಕೊಡ್ತೀನಿ ಯಾವಾಗ ಕೊಡ್ತಿ ಒಂದು 4-5 ಸಾವಿರ ರೂಪಾಯಿ ಕೊಡ್ಬೇಕು ನೋಡು ಏನ 4-5 ಸಾವಿರ ರೂಪಾಯಿ ಕೊಡ್ಬೇಕಾ ಅಲ್ಲ ಇದ 2-3 ಸಾವಿರ ರೂಪಾಯಿ ಅಂದಿ ಇಲ್ಲ ನನ್ನ ಕಡೆ ಅಷ್ಟೆಲ್ಲ ರೊಕ್ಕ ಇಲ್ಲ ಬಿಡು ಅಷ್ಟಕ್ಕೂ ನೀನ ಏನಂದಿ ನಾನೇ ರಿಪೇರಿ ಮಾಡಿಸ್ಕೊಂಬಂದು ಕೊಡ್ತೇನೆ ಅಂತ ಹೇಳಿದಲ್ಲ ನಾ ಯಾಕೆ ರೊಕ್ಕ ಕೊಡ್ಬೇಕು ನೀನೇ ರಿಪೇರಿ ಮಾಡಿಸ್ಕೊಂಬಂದು ಕೊಡು ಅದೇ ನಾ ಹೇಳಿದಂಗೆ ನಾನು ರಿಪೇರಿ ಮಾಡಿಸ್ಕೊಂಡು ಕೊಡ್ತೀನಿ ಆದ್ರೆ ರಿಪೇರಿ ಮಾಡ್ಸಕ್ಕೆ ನೀ ರೊಕ್ಕ ಕೊಡು ನನ್ನ ಕಡೆ ಎಲ್ಲಿ ಬರ್ಬೇಕು ಅಟ್ ರೊಕ್ಕ ಇಲ್ಲ ನನ್ನ ಕಡೆ ಇಲ್ಲ ನಾನು ರಿಪೇರಿ ಮಾಡಿಸ್ಕೊಂಬಂದು ಕೊಡ್ತೀನಿ ನೀ ರೊಕ್ಕ ಕೊಡು ಹೌದಾ ರಾಕೆ ಹಿಂಗ ಮಾಡಕತ್ತಿದಂದ್ರೆ ನಿನಗೆ ಪಾಪನ ಹತ್ತದ ಗ್ಯಾರಂಟಿ ಹುಡುಗಿನ ಸಿಗುದ್ರ ನೋಡ್ ಮದುವೆ ಆಗಾಕ ಅತ್ತಾಗ ಇದ 2-3 ಸಾವಿರ ರೂಪಾಯಿ ಅಂದಿ ಈಗ ನೋಡಿದ್ರ 4-5 ಸಾವಿರ ರೂಪಾಯಿ ಅನ್ನಕತ್ತಿಯಲ್ಲ 2-3 ಸಾವಿರ ರೂಪಾಯಿಗೆ ಡಿಸ್ಪ್ಲೇ ಅಟ್ಟ ಹಾಕ್ತಾರೆ ಆದ್ರೆ ಫೋನ್ ಭಾಳ ರಿಪೇರಿ ಬಂದೈತೆ ಅದು ಚಾರ್ಜು ಆಗುದಿಲ್ಲ ಆ ಚಾರ್ಜರ್ದು ಪಿನ್ ಇರ್ತಾವಲ್ಲ ಅದನ್ನು ತೆಗೆದ ಬೇರೆ ಹಾಕಿಸ್ಬೇಕು ಮತ್ತೆ ಇನ್ನ ಬೇರೆ ಏನೇನು ಕೆಲಸ ಐತೆ ಅದ್ರದ್ದು ಭಾಳ ರಿಪೇರಿ ಬಂದೈತಿ ಅದಕ್ಕೆ 4-5 ಸಾವಿರ ರೂಪಾಯಿನೂ ಸಾಲುದಿಲ್ಲ ಇನ್ನು ಒಟ್ಟು ಹೆಚ್ಚಾದ್ರೆ ನಾನು ಕೊಟ್ಟು ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಂತ ಅದನ್ನೇನು ವಿಚಾರ ಮಾಡಬೇಡ ಈಗ ಸದ್ಯಕ್ಕೆ 4-5 ಸಾವಿರ ರೂಪಾಯಿ ಕೊಡು ಸಾಕು ಹಿಂಗಂದ್ರ 4-5 ಸಾವಿರ ರೂಪಾಯಿ ನಾ ಎಲ್ಲಿ ತರಲಿ ರಾಕೆ 4-5 ಸಾವಿರ ರೂಪಾಯಿ ಕೊಟ್ರೆ ಹೊಸ ಫೋನ್ ಬರ್ತೈತ್ ಬಿಡು ನಿಂದ ಹಳೆ ಫೋನ್ ಯಾಕೆ ರಿಪೇರಿ ಮಾಡಿಸ್ಕೋಬೇಕು ನಾನು ಯವ್ವ ತಾಯಿ ಎಲ್ಲಿದ್ದೀನಿ ಇನ್ನು 4-5 ಸಾವಿರ ರೂಪಾಯಿಗೆ ನಿನ್ಗೆ ಹೊಸ ಫೋನ್ ಕೊಡ್ತಾರನು ಯಾರು ಕೊಡ್ತಾರು ತಲೆಗಿಲಿ ಕೆಟ್ಟತಿ ಆಮೇಲೆ ನಿಂದು ಹೋಗು ಯಾರು ಕೊಡ್ತಾರ ನೋಡಿ ತಗೊಳಕ್ ನಾನು ಪಾಪ ಖುಷಿಯಾಗಿರ್ಲಿ ಅಂತ ಹೇಳಿ ಮಾಡಿಸ್ಕೊಂಬರ್ತೀನಿ ಹೆಚ್ಚಿಗೆ ರೊಕ್ಕಾದ್ರು ನಾನು ಹಾಕ್ತೀನಿ ಅಂತಂದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ತಗೋ ಹೋಗಿ ಯಾರು ಕೊಡ್ತಾರ ಹೊಸ ಫೋನ ಅಲ್ಲೇ ತಗೊಳಕ್ ಹೌದು 4-5 ಸಾವಿರ ರೂಪಾಯಿ ಯಾರು ಕೊಡ್ತಾರ ಹೊಸ ಫೋನ್ ಇಲ್ಲ ಆದ್ರೂ ಈಗ 4-5 ಸಾವಿರ ರೂಪಾಯಿ ಇಲ್ಲಿ ತರಲ್ಲ ನಾನು ಅಟ್ಟ ನೋಡಿ ಒಂದು 2 ಸಾವಿರ ರೂಪಾಯಿದಾಗ ರಿಪೇರಿ ಮಾಡಿಸ್ಕೊಂಡು ಬಾರಾಕೆ ಇಲ್ಲ ಆಗುದಿಲ್ಲ ಬಿಡು 2 ಸಾವಿರ ರೂಪಾಯಿಗೆಲ್ಲ ಡಿಸ್ಪ್ಲೇ ಹಾಕ್ತಾರನು ಇಲ್ಲ 2 ಸಾವಿರ ರೂಪಾಯಿ ಕೊಟ್ರೆ ಹಿಂಗೈತೆ ನೋಡಿ ಡಿಸ್ಪ್ಲೇ ಅಂತೇಳಿ ತೋರಿಸ್ತಾರ ಅವ್ರ ಅಟ್ಟ ಅದನ್ನ ನಮ್ಮ ಫೋನಿಗೆ ಹಾಕ್ಬೇಕಂದ್ರೆ ಇನ್ನೂ ಒಟ್ಟು ಹೆಚ್ಚಿಗೆ ರೊಕ್ಕ ಕೊಡ್ಬೇಕಾಕೈತೆ ನಾವು ಅದಕ್ಕೆ ಎಲ್ಲ ರಿಪೇರಿ ಮಾಡಿ ನಿನ್ನ ಕೈಯಾಗ ತಂದು ಕೊಡ್ಬೇಕಂದ್ರೆ ಒಂದು 4-5 ಸಾವಿರ ರೂಪಾಯಿ ಬೇಕಾಕೈತಿ ಹೌದಾ ಹೆಂಗ್ ಮಾಡ್ಲಿಕ್ಕೆ 5 ಸಾವಿರ ರೂಪಾಯಿ ಅಂದ್ರೆ ಭಾಳ ತ್ರಾಕಿ ಅದ ಮತ್ತೆ ಮೋಸ ಗೀಸ ಏನಾರ ಮಾಡಕತ್ತೇನು ಇಲ್ಲ ನಾ ಯಾಕೆ ಮೋಸ ಮಾಡಕ್ ಹೋಗ್ಲಿ ನೀನ ಅಲ್ಲನ ಹೇಳಿದ್ದ ಮಾವನ ಮಗಳನ್ನ ಮರಗಿಸಿದ್ರ ಪಾಪ ಹತ್ತತಿ ಹುಡುಗಿ ಸಿಗಂಗಿಲ್ಲ ಅಂತ ಹೇಳಿ ಇಷ್ಟ ಹೇಳಿದ್ಮೇಲೆ ಮೋಸ ಮಾಡ್ತೇನೆ ನಾನು ಇಲ್ಲ ಮತ್ತೆ ನನಗೆ ಹುಡುಗಿ ಸಿಗ್ಬೇಕಲ್ಲ ಅದು ಇಷ್ಟಪಟ್ಟ ಹುಡುಗಿ ಸಿಗಬೇಕಲ್ಲ ನಾ ಮೋಸ ಎಲ್ಲ ಮಾಡುದಿಲ್ಲ ತಗೋ ಒಂದು 4-5 ಸಾವಿರ ರೂಪಾಯಿ ಆಕತಿ ಕೊಟ್ಬಿಡು ರಿಪೇರಿ ಮಾಡಿಸ್ಕೊಂಬಂದ ತಂದ ನಿನ್ ಕೈಯಾಗ ಕೊಡ್ತೀನಿ ಒಂದು 5 ಸಾವಿರ ರೂಪಾಯಿ ತಂದು ಕೊಡ್ತೀನಿ ಮತ್ತೆ ಹೆಚ್ಚಾದ್ರೆ ನೀನು ಹಾಕ್ಬೇಕಾ ನೀನೇ ಹೇಳಿ ಮತ್ತೆ ಹೆಚ್ಚಿಗೆ ರೊಕ್ಕ ಕೇಳಿದ್ರೆ ನಾನು ಹಾಕಿ ರಿಪೇರಿ ಮಾಡಿಸ್ಕೊಂಬಂದು ತಂದು ಕೊಡ್ತೀನಿ ಅಂತ ಹೇಳಿ ನಾನು ಒಂದು 5 ಸಾವಿರ ರೂಪಾಯಿ ಕೊಡಕ್ಕೆ ನಮ್ಮ ಅಪ್ಪನ ಕಡೆ ಇಸ್ಕೊಂಬಂದ ಕೊಡ್ತೀನಿ ಅಂತ ತಗೋ ಆತ ಕೊಡು 5 ಸಾವಿರ ರೂಪಾಯಿ ಸಾಕು ಆಗುದಿಲ್ಲ ಬೇರೆ ಇನ್ನ ಮ್ಯಾಲ ಹೆಚ್ಚು 10 ಸಾವಿರ ರೂಪಾಯಿ ಆಗ್ಲದ ನಾನು ಹಾಕಿ ರಿಪೇರಿ ಮಾಡಿಸ್ಕೊಂಬಂದ ತಂದು ಕೊಡ್ತೀನಿ ನಿನಗೆ ನೀ ವಿಚಾರ ಮಾಡಬೇಡ ಈಗ 5 ಸಾವಿರ ರೂಪಾಯಿ ಕೊಡು ಸಾಕು ಆದ್ರೂ ನನಗೆ ನಿನ್ನ ಮೇಲೆ ಡೌಟ್ ರಾಕೆ 10 ಸಾವಿರ ರೂಪಾಯಿ ಆದ್ರೂ ಹಾಕಿ ರಿಪೇರಿ ಮಾಡಿಸ್ಕೊಂಬಂದ ತಂದು ಕೊಡ್ತೀನಿ ಅಂತೆಲ್ಲ ನೀನು ಆದ್ರೂ ನನಗೆ ಯಾಕೋ ಡೌಟ್ ಬರಾಕತ್ತೈತಿ ನಿನ್ನ ಮೇಲೆ ಕರೆನ 5 ಸಾವಿರ ರೂಪಾಯಿ ಬೇಕಾಕೈತಿ ಅದಕ್ಕೆ ರಿಪೇರಿ ಮಾಡ್ಸಕ ಮತ್ತೆ ಫೋನ್ ರಿಪೇರಿ ಮಾಡಿಸೋದಂದ್ರೆ ಏನಂತ ಹೇಳಿದಿ ನೀನು ಬೇಕಾಕತಿ ಇನ್ನ ಒಟ್ಟು ಹೆಚ್ಚಿನ ಬೇಕಾಕತಿ ಆದ್ರೂ ನಾ ಹೋಗ್ಲಿ ಬಿಡು ಅಂತ ಹೇಳಿ 5 ಸಾವಿರ ರೂಪಾಯಿ ಕೇಳಿನಿ ತಗೋ ನಿನಗೆ ಆಟ ಡೌಟ್ ಇದ್ರೆ ಬೇಡ ಇಲ್ಲ ಡೌಟ್ ಏನಿಲ್ಲ ತಗೋ 5 ಸಾವಿರ ರೂಪಾಯಿ ಹೌದಲ್ಲ ನಮ್ಮ ಅಪ್ಪನ ಕಡೆ ಇಸ್ಕೊಂಬಂದ ಕೊಡ್ತೀನಿ ತಗೋ ನಾಳೆ ಇವತ್ತರ ತಂದು ಕೊಡ್ತೀನಿ ನಾಳೆ ಕೊಟ್ನಂದ್ರೆ ನಾಡ್ದು ರಿಪೇರಿ ಮಾಡಿಸ್ಕೊಂಬಂದ ತಂದು ಕೊಡ್ಬೇಕು ನೋಡು ನನಗೆ ಇವತ್ತು ಕೊಟ್ನಂದ್ರೆ ನಾಳೆ ತಂದು ಕೊಡ್ಬೇಕು ನೀ ಯಾವಾಗ ಕೊಡ್ತಿ ಕೊಡು ನೀ ಎಷ್ಟು ದೌಡ್ ಕೊಡ್ತೀಯಲ್ಲ ಅಷ್ಟು ದೌಡ್ ರಿಪೇರಿ ಮಾಡಿಸ್ಕೊಂಬಂತ ತಂದು ಕೊಡ್ತೇನೆ ನಿನಗೆ ನೀ ಏನು ವಿಚಾರ ಮಾಡಬೇಡ ನೀ ರೊಕ್ಕ ಒಂದ ಕೊಡು ಸರಿ ಇವತ್ತು ಸಂಜೆ ಮುಂದೆ ತಂದು ಕೊಡ್ತೀನಿ ಇವತ್ತು ಕೊಡಾಕ ಆಗ್ಲಿಕ್ಕಂದ್ರೆ ನಾಳೆ ಗ್ಯಾರಂಟಿ ಕೊಡ್ತೀನಿ ಕೊಡು ಯಾವಾಗ ಕೊಡ್ತಿ ಕೊಡು ನನಗೇನ ಅರ್ಜೆಂಟ್ ಇಲ್ಲ ನಿನಗ ದೌಡ್ ಫೋನ್ ಬೇಕಂದ್ರೆ ದೌಡ್ ತಂದು ಕೊಡು ಅಟ್ಟೆ ಆಯ್ತು ದೌಡ್ ತಂದು ಕೊಡ್ತೀನಿ ಇಲ್ಲೇ ಕೊಂತೀನಿ ಬೇಡ ಸೀದಾ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಇದ್ರೆ ರೊಕ್ಕ ಇಸ್ಕೊಂಡ್ಬರ್ತೀನಿ ಬಕ್ರ ಆದ್ಲು ಏನು ತಾನ ಶಾಣೆ ಅನ್ಕೊಂಡ್ಬಿಟ್ಟಾಳ 2 ಸಾವಿರ ರೂಪಾಯಿ ಡಿಸ್ಪ್ಲೇ ಹಾಕಿ 3 ಸಾವಿರ ರೂಪಾಯಿ ನಾ ಇಟ್ಕೊಂಡ್ಬಿಡ್ತೀನಿ